ಹಲೋ ಫ್ಯಾಮಿಲೀಸ್, ವೆಲ್ಕಮ್ ಟು ಖುಷಿ ಗೌಡ ಮಿನಿ ಲಾಕ್ಸ್. ಮೊದ್ಲಿಗೆ ನಾನ್ ಕೇಳ್ಕೊಳ್ಳೋದು ಒಂದೇ ದೇವ್ರ ಹತ್ರ, ನಮ್ ಪರಿಸ್ಥಿತಿ ಯಾವ ಮಕ್ಳಿಗೂ ಬರ್ದೇ ಇರ್ಲಿ ದೇವ್ರೆ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಪಕ್ಷ ಅಂತ ಮಾಡಿ ಸತ್ತಿರೋ ಹಿರಿಯರಿಗೆ ಪೂಜೆ ಮಾಡ್ತಾರೆ ಪ್ರತಿ ವರ್ಷನೂ. ಆದ್ರೆ ನಾವು ನಮ್ಮ ಅಪ್ಪ ಅಮ್ಮಂಗೆ ಪೂಜೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು. ನಮ್ಮ ಮನೆ ಬರೋ ಇಷ್ಟು ಕೆಟ್ಟದಾಗ ಬರ್ಬಿಟ್ಟಿದ್ದಾನಲ್ವಾ ದೇವ್ರು. ಅದಕ್ಕೆ ನಾನು ಮೊದ್ಲೇ ಕೇಳ್ಕೊಂಡಿದ್ದೆ ದೇವ್ರ ಹತ್ರ, ನಮ್ಮಂತ ಪರಿಸ್ಥಿತಿ ಯಾವ ಮಕ್ಳಿಗೂ ಬರ್ಬಾರ್ದು ಅಂತ. ಎಲ್ಲದಕ್ಕೂ ಕೇಳ್ಕೊ ಬಂದಿರ್ಬೇಕಂತೆ, ನಾವು ಕೇಳ್ಕೊ ಬಂದಿರೋದು ಇಷ್ಟೇ ಅಂತ ಅನ್ಕೊಳ್ಳೋಣ. ಇನ್ನ ಅಪ್ಪ ಅಮ್ಮನ ಪೂಜೆ ಇದ್ದಿದ್ ಕಾರಣ ಫ್ಯಾಮಿಲೀಸ್ ಎಲ್ಲ ಮನೆಗ್ ಬಂದಿದ್ರು. ಈ ತರ ಟೈಮಲ್ಲಿ ಅವ್ರಿಗೆ ಇಷ್ಟವಾಗಿದ್ದ ಅಡುಗೆನೆಲ್ಲ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿದ್ರೆ ಅವ್ರ ಆತ್ಮಕ್ಕೆ ಖುಷಿ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಅಪ್ಪ ಅಮ್ಮಂಗೆಲ್ಲ ಪೂಜೆ ಮಾಡಿದ್ವಿ, ಜೊತೆಗೆ ಫ್ಯಾಮಿಲಿ ಕೂಡ ಬಂದಿತ್ತು. ಅವರು ಕೂಡ ನಮ್ಮ ಅಪ್ಪ ಅಮ್ಮಂಗೆ, ಅಜ್ಜಿ ತಾತಂಗೆಲ್ಲ ಪೂಜೆ ಮಾಡಿದ್ರು, ಮತ್ತೆ ಧೂಪ ಕೂಡ ಹಾಕಿದ್ರು. ಎಲ್ಲಾರು ಬಂದಿದ್ದಾರೆ ಅಂತ ಒಂದ್ ಕಡೆ ಖುಷಿ ಆದ್ರೆ, ಇನ್ನೊಂದ್ ಕಡೆ ನಮ್ಮ ಅಪ್ಪ ಅಮ್ಮ ನಮ್ ಜೊತೆಗೆ ಇಲ್ವಲ್ಲ ಅಂತ ಬೇಜಾರು ಕೂಡ ಆಗ್ತಿತ್ತು. ಬಟ್ ಏನು ಮಾಡಕ್ ಆಗಲ್ಲ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಮ್ ಕಡೆ ಪಕ್ಷ ಮಾಡೋ ಟೈಮಲ್ಲಿ ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಒಳಗಡೆ ಬರ್ಬೇಕು, ಆಮೇಲೆ ಮತ್ತೆ ಪೂಜೆ ಮಾಡ್ಬೇಕು ಒಳಗಡೆ ಬಂದ್ಬಿಟ್ಟು ಎಲ್ಲಾರುನು. ಅದಾದ್ಮೇಲೆ ಎಡೆ ಪ್ರಸಾದ ಏನಿದೆ ಅದನ್ನ ಸ್ವಲ್ಪ ತಗೊಂಡ್ ತಿನ್ಬೇಕು. ಸೊ ನಾನೊಂದು ಸ್ವೀಟ್ ತಗೊಂಡ್ ತಿಂದೆ. ಇನ್ನ ಮಿಕ್ದವರೆಲ್ಲ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಸ್ವಲ್ಪ ಪ್ರಸಾದ ತರ ಎತ್ಕೊಂಡ್ ತಿಂದ್ರು. ಅದಾದ್ಮೇಲೆ ಊಟಕ್ಕೆ ಕುತ್ಕೊಂಡ್ವಿ. ನಾವೆಲ್ಲ ಊಟ ಮುಗಿಸ್ಕೊಂಡ್ಮೇಲೆ ಎಲ್ಲಾ ಫ್ಯಾಮಿಲಿಯವರು ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಈ ಕಡೆ ನೋಡಿ ನಮ್ಮ ಹಸ್ಬೆಂಡ್ ನಮ್ಮ ಪುಟಾಣಿ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ರು. ಎಲ್ಲಾರು ಊಟ ಮುಗಿಸಿ ಸ್ವಲ್ಪ ಹೊತ್ತೆಲ್ಲ ಹಂಗೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಫ್ಯಾಮಿಲಿ ಅಂತ ಸೇರೋದೇ ಒಂಥರ ರೇರ್ ಆಗ್ಬಿಟ್ಟಿದೆ ಈ ಟೈಮಲ್ಲಂತೂ. ಎಲ್ಲಾರು ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ಬ್ಯುಸಿ ಆಗ್ಬಿಡ್ತಾರೆ. ಏನಾದ್ರು ಒಂದು ಫಂಕ್ಷನ್ ಬಂದ್ರೆ, ಏನಾದ್ರು ಒಂದು ಪೂಜೆ ಗೀಜೆ ಬಂತು ಅಂತ ಅಂದ್ರೆ ಮಾತ್ರ ಎಲ್ಲರೂ ಸೇರ್ತೀವಿ. ಸೊ ಹಾಗಾಗಿ ಎಲ್ಲಾರು ತುಂಬಾ ದಿನ ಆದ್ಮೇಲೆ ಸೇರಿದ್ವಲ್ಲ ಅಂತ ಹಂಗೆ ಏನೋ ಮಾತಾಡ್ಕೊಂಡ್ ಕುತ್ಕೊಂಡಿದ್ವಿ. ಜೊತೆಗೆ ಈ ಚಿಕ್ಕ ಚಿಕ್ಕ ಮಕ್ಳದೊಂದು ತೀಟ್ಲೆಗಳು ನೋಡೋದೇ ಒಂಥರ ಚಂದ. ಚಿಕ್ಕ ಮಕ್ಳು ಮಾತಾಡೋದ್ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇನ್ನ ಈ ಕಡೆ ನಮ್ಮ ಅಣ್ಣ ಎಲ್ಲಾರ್ ಕಾಲ್ ಎಳ್ಕೊಂಡು ಎಲ್ಲಾರ್ನು ರೇಗಿಸ್ಕೊಂಡು ಫನ್ ಮಾಡ್ತಾ ಇದ್ದ, ಅದೊಂಥರ ಚೆನ್ನಾಗಿತ್ತು. ಒಟ್ನಲ್ಲಿ ಎಲ್ಲಾರು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಎಲ್ಲಾರು ಚೆನ್ನಾಗ್ ಮಾತಾಡ್ಕೊಂಡಿದ್ವಿ. ಇನ್ನ ಟೈಮ್ ಆಗಿರೋ ಕಾರಣ ಎಲ್ಲಾರು ಮನೆಗೆ ಹೊರಟ್ರು. ಎಲ್ಲಾರು ಒಟ್ಟಿಗೆ ಸೇರಿದ್ದು ಅಪ್ಪ ಅಮ್ಮಂಗೂ ಖುಷಿ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಬಾಯ್ ಬಾಯ್.